ಕೊಡಿ ಕೊಡಿ. ಚಪ್ಪಾಳೆಯ ಮೂಲಕ ಸನ್ಮಾನಿಸಬೇಕು. ಮಂಜುನಾಥ್ ನಾಯ್ಕ್ ಬಾಲಿಕೊಪ್ಪ, ರಾಘವೇಂದ್ರ ನಾಯ್ಕ್ ಕೌಚೂರ್, ಅಧ್ಯಕ್ಷರನ್ನ ಸ್ವಾಗತಿಸಿದಂತಹ ಪದಾಧಿಕಾರಿಗಳಿಗೆ ಧನ್ಯವಾದಗಳು. ಮೊಸರಕಡಿ ಕೇವಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೀಮಿತವಾಗಿ ಹೇಳೋದಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮದ ವಿಚಾರಕ್ಕೆ ಬಂದರೆ ನಾಗರಾಜ್ ಭಟ್ರು ಇದ್ದಾರೆ. ಹತ್ತತ್ರ 1000 ಅಧಿಕೃತ ಸ್ವಾತಂತ್ರ್ಯ ಹೋರಾಟಗಾರರಿದ್ದಂಥ ನಾಡು ಇದು. ಅಘನಾಶಿನಿ ನದಿ ಸಿದ್ದಾಪುರವನ್ನು ಆವರಿಸಿಕೊಂಡಿದೆ, ಒಂದು ಹಾರದ ಥರ, ಪಾಪವನ್ನ ತೊಡೆದು ಹಾಕುವಂಥ ನದಿ. ಹೆಸರೇ ಅಘನಾಶಿನಿ. ಅಘನಾಶಿನಿಯ ನೀರನ್ನು ಕುಡಿದು ಬೆಳೀತಾ ಇರುವಂಥವ್ರು ನಾವು. ಪ್ರವಾಸೋದ್ಯಮದ ಅತ್ಯಂತ ಪ್ರಮುಖ ಅಂಗ ಏನಿದೆ ಅಂತಂದ್ರೆ ಅದು ಸಾಂಸ್ಕೃತಿಕ ಪ್ರವಾಸೋದ್ಯಮ. ನೀವು ಯಾವುದೇ ದೊಡ್ಡ ದೊಡ್ಡ ಈ ಪ್ಯಾಕೇಜ್ ಟೂರ್ಸ್ಗಳನ್ನು ನೋಡಿದ್ರೆ ಅದರಲ್ಲಿ ಅವ್ರು ಹೈಲೈಟ್ ಮಾಡುವಂಥದ್ದು ಅದನ್ನೇ. ನಮ್ಮ ಊರಿಗೆ ಬನ್ನಿ, ನಮ್ಮ ಊರಿನ ನೃತ್ಯವನ್ನು ನೋಡಿ, ನಮ್ಮ ಊರಿನ ಕಜ್ಜಾಯಗಳನ್ನು, ತಿನಿಸುಗಳನ್ನು ಆಸ್ವಾದಿಸಿ, ಇಲ್ಲಿನ ವೇಷಭೂಷಣಗಳನ್ನು ನೋಡಿ ಹೇಳುವಂಥದ್ದು. ಜನತೆ ಸಿದ್ದಾಪುರ ಉತ್ಸವ ನಮ್ಮ ನಾಡಿನ ಕಲಾ ಶ್ರೀಮಂತಿಕೆಯನ್ನ ಜಗತ್ತಿನ ಎದುರಿಗೆ ತೆರೆದಿಡುವಂಥ ಒಂದು ದೊಡ್ಡ ಪ್ರದರ್ಶನ ವೇದಿಕೆ ಆಗಬೇಕು ಹೇಳುವಂಥ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಕಿಕ್ಕಿರಿದು ತುಂಬದಂಥ ಸಭೆ ಬೆಂಗಳೂರಿನಿಂದನೋ, ಶಿವಮೊಗ್ಗದಿಂದನೋ, ಮಹಾರಾಷ್ಟ್ರದಿಂದನೋ ಇಲ್ಲಿ ಬಂದು ನಮ್ಮ ಕಲೆಯನ್ನು ಜನ ನೋಡುವಂಥ ಉತ್ಸವವಾಗಿ ಇದು ಮಾರ್ಪಾಡಾಗಬೇಕು ಹೇಳುವಂಥ ಒಂದು ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇವೆ. 20,000 ಜನಸಂಖ್ಯೆ ಕಡಿಮೆ ಹೊಂದಿರತಕ್ಕಂಥ ಸಿದ್ದಾಪುರದಲ್ಲಿ ನಾನು ಹೇಳೋದು ಕಳೆದ ಬಾರಿಯೇ ಕೂಡ ಹೇಳಿದೆ, ತನು ಮನ ಎರಡನ್ನ ನೀಡಿ ಇನ್ನೊಂದನ್ನ ನೀಡಲಿಕ್ಕೆ ಅನೇಕರು ಇದ್ದಾರೆ. ಯಾಕಂದರೆ ಇವತ್ತಿನ ದಿನಗಳ ಕಾರ್ಯಕ್ರಮಗಳನ್ನು ಮಾಡಬೇಕು, ಇವತ್ತಿನ ದಿನಗಳಲ್ಲಿ ಇಂಥ ವ್ಯವಸ್ಥೆಗಳು ಮಾಡಬೇಕಾದ್ರೆ ಬಹುಶಃ ಬಹಳ ದೊಡ್ಡ ಖರ್ಚು ವೆಚ್ಚ ಕೂಡ ಬರ್ತದೆ. ಬಂದರೂ ಕೂಡ ಇವತ್ತು ನಮ್ಮ KG ನಾಯಕರಂತರು ನಾಯಕತ್ವ ನೇತೃತ್ವ ತಗೊಂಡಾಗ ಬಹುಶಃ ಯಾರೂ ಕೂಡ ಅವ್ರ ಜೊತೆಲಿ ಬಂದು ನಿಲ್ಲೋದಿಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಎಲ್ಲ ಈ ಕಾರ್ಯಕ್ರಮದ ಒಬ್ಬ ಗಟ್ಟಿ ನಾಯಕನಾಗಿ, ಒಬ್ಬ ಸಾರಥಿಯಾಗಿ